ಲೇಖ. ಹಲೋ ಹಲೋ, ನಾನು ಬ್ರದರ್. ಯಾರು? ಏನು ಅಂದರಾಗ್ಬಿಟ್ಟಿದ್ದೀಯಂತೆ? ಹೇಳಿ ತುಂಬ ಬೇಜಾರಾಯಿತು ಪಾಪ. ನೀನಾ? ಬಹಳ ಬೇಗ ಗುರುತು ಹಿಡಿತೀಯಪ್ಪ ನೀನು. ಏನು ಕಾರ್ಗಿಲ್ ಯುದ್ಧನ ಗೆದ್ದು ಬಂದಾಗ ಬಂದಿಲ್ಲ ಬ್ರದರ್ ನೀನು. ಹೇಯ್, ಯಾರು ನೀನು? ತಾಕತ್ತಿದ್ರೆ ಮುಖ ತೋರಿಸು, ಆಮೇಲೆ ಮಾತಾಡೋಣ. ನಿನ್ನನ್ನು ಮೀಟ್ ಮಾಡೋದಕ್ಕೆ ತಾಕತ್ತು ಬೇರೆ ಕೇಳು. ಸಿಗ್ತೀನಿ ಬಾ. ಎಲ್ಲಿದೆಯಾ? ನಿನ್ನ ಬಾಪ ದೊರೆ, ನೀನು ಬರ್ತಿದ್ದಾಗ ಸಿಗ್ತೀನಿ. ನೀನಾ? ಎಸ್, ನಾನೇ. ಶಾಕ್ ಆಯ್ತಾ? ಯಾವಾಗ ಆಚೆ ಬಂದೆ? ಬಂದು ತುಂಬ ದಿನ ಆಯಿತು. ಬರ್ತಿದ್ದಾಗೆ ನಿನ್ನ ನೆನಪಾಯ್ತು. ಎಷ್ಟೋ ಮರೆಯೋಕ್ಕಾಗದಿರುವಂಥ ಗಿಫ್ಟ್ ಕೊಟ್ಟಿದ್ದೀಯ, ಅದಕ್ಕೆ ಕಾಲ್ ಮಾಡಿದೆ. ಎಷ್ಟು ಮನೆ ಹಾಳು ಮಾಡಿದೆ? ದುಷ್ಯಂತ್. ಆ ಹೆಸರು ನಿನ್ನನ್ನು ಸದಾ ಕಾಡ್ತಾ ಇರುತ್ತೆ. ನನ್ನನ್ನು ಜೈಲಿಗೆ ಕಳಿಸಿ ನೀನು ಸುಖವಾಗಿದ್ದೆ ಅಲ್ಲ, ಇನ್ನು ಮುಂದೆ ನಿನಗೆ ವಕ್ರಗತಿ ಶುರುವಾಗತ್ತೆ. ಹೇಗಿತ್ತು ಜೈಲುವಾಸ? ಏನು ಹೇಳ್ತಾ ಇದೆಯಾ? ನಿನ್ನನ್ನು ಅಂದರ್ ಮಾಡಿದ್ದು ನಾನೇ. ನೀನಾ? ಎಸ್, ನೀನು ಕುಡಿಯೋ ಡ್ರಿಂಕ್ಸಲ್ಲಿ ಡ್ರಗ್ಸ್ನ ಮಿಕ್ಸ್ ಮಾಡಿದ್ದು ನಾನೇ. ಇದೆಲ್ಲ ನಿಂದ ಕೆಲಸ. ಇಂಥ ಕೆಲಸ ಮಾಡೋದಕ್ಕೆ ನನಗೆ ಗುರು ನೀನೇ. ಗುರುಗೆ ತಿರುಮಂತ್ರ ಹೇಳೋಣ ಅನ್ನಿಸ್ತು. ಅದಕ್ಕೆ ನೀನು ಹೇಗೆ ನನ್ನ ಮನೇಲಿ ಡ್ರಗ್ಸ್ ಇಟ್ಟು ನಾನು ಅರೆಸ್ಟ್ ಆಗೋದಕ್ಕೆ ಕಾರಣ ಆದೆಯೋ ಅದೇ ತಂತ್ರನ ನಾನು ಬಳಸಿದೆ. ಕೂಲ್ ಡೌನ್. ಒಂದು ಇಡೀ ರಾತ್ರಿ ಜೈಲಲ್ಲಿ ಕಳೆಯೋದು ಕಷ್ಟ ಆಯಿತು ಅಲ್ಲ? ಅಂಥ 108 ರಾತ್ರಿಗಳನ್ನ ನಾನು ಕಳೆದಿದ್ದೀನಿ. ಅದಕ್ಕೆ ಈಗ ಕೊಟ್ಟಿದ್ದು ಒಂದು ಚಿಕ್ಕ ಸ್ಯಾಂಪಲ್ ಅಷ್ಟೇ. ಇನ್ನು ಮುಂದೆ ನೋಡ್ತಾ ಇರೋ, ತುಂಬ ಇದೆ. ನಿನ್ನ ಜೊಟ್ಟು ನನ್ನ ಕೈಯಲ್ಲಿದೆ. ನಾನು ಜೈಲಲ್ಲಿದ್ದರೂ ನಿನ್ನ ವಿಷಯ ಎಲ್ಲ ನನಗೆ ಗೊತ್ತಾಗ್ತಾ ಇತ್ತು.
ನೀನು ಮಾಡಿದ ನೀಚ ಕೆಲಸಗಳ ಬಗ್ಗೆ ನನಗೆ ವರದಿ ಬರ್ತಾ ಇತ್ತು. ಹಾಗೇನೆ ತೇಜಸ್ವಿನಿನ ಮನೆಯಿಂದ ಆಚೆ ಕಳಿಸ್ಬೇಕು ಅನ್ನೋ ಕಾರಣಕ್ಕೆ ಅವಳ ಗಂಡನ ಅರ್ಥಾತ್ ನಿನ್ನ ಒಡ ಹುಟ್ಟಿದ ಅಣ್ಣನ ಕಿಡ್ನ್ಯಾಪ್ ಮಾಡಿಸಿದ್ದು ನೀನೇ ಅಂತ ನನಗೆ ಗೊತ್ತಾಗೋಯ್ತು. ಸುಳ್ಳು ಸುಳ್ಳು ಇಲ್ದೇ ಇರೋ ಕತೆ ಕಟ್ಬೇಡ. ಇಲ್ಲದೇ ಇರೋ ಕತೆ ಕಟ್ಟೋ ಅಭ್ಯಾಸ ಇರೋದು ನಿನಗೆ, ನನಗಲ್ಲ. ನಾನು ಅನುಭವಿಸಿದ್ದನ್ನೆಲ್ಲ ನಿನಗೆ ವಾಪಸ್ ಕೊಡೋದಿನ ಹತ್ರ ಬರ್ತಾ ಇದೆ. ನನ್ನ ಸೇಡು ತುಂಬ ಬಾಕಿ ಇದೆ. ಇನ್ನು ನಿನಗೆ ಕಾಡೋದಕ್ಕೆ ಶುರು ಮಾಡ್ತೀನಿ ಅನಿರುದ್ಧ್. ಬೇಡ, ನನ್ನ ತಂಟೆಗೆ ಬರಬೇಡ. ನೀನು ನನ್ನ ಕಾಡಿದ್ದು ನಿನಗೆ ರಿಯಾಯಿತಿ ತೋರಿಸೋದಕ್ಕೆ ಸಾಧ್ಯ ಇಲ್ಲ ಅನಿರುದ್ಧ್. ಸಂದರ್ಭ ಬಂದರೆ ನಿಮ್ಮ ಅಪ್ಪನ್ನೇ ಕಿಡ್ನಾಪ್ ಮಾಡಿಸ್ಬಲ್ಲ ನೀಚ ನೀನು. ನಿನ್ನ ಇನ್ನೂ ಬದುಕೋದಕ್ಕೆ ಬಿಟ್ರೆ ಆ ದೇವ್ರ ಮೆಚ್ತಾನ? ನೋಡು, ಪಾಸ್ಟ್ ಈಸ್ ಪಾಸ್ಟ್. ಹಳೆ ಕತೆ ಬೇಡ. ನೀನು ನನಗೆ ತೊಂದರೆ ಮಾಡಬೇಡ, ನಾನು ನಿನಗೆ ತೊಂದರೆ ಮಾಡಲ್ಲ. ನನ್ನ ವಿಷಯ ನಿನಗೆ ಬೇಕಾಗಿಲ್ಲ. ಆದರೆ ಕಳೆದು ಹೋದ ನನ್ನ ಬದುಕು, ನನ್ನ ಸಂತೋಷ, ನನ್ನ ಒಂಟಿತನ, ಇದನ್ನೆಲ್ಲ ನಿನಗೆ ಅರ್ಥ ಮಾಡಿಸ್ಲೇಬೇಕು ಅಂದಿರೋದು. ಹೋಗು, ಮನೆಗೆ ಹೋಗಿ ನನ್ನನ್ನು ಸ್ವಾಗತ ಮಾಡೋದಕ್ಕೆ ರೆಡಿ ಮಾಡ್ಕೊ. ಬರ್ತೀನಿ. ಅನಿ, ನೀನು ಬಾಪ ಊಟಕ್ಕೆ. ನೀವು ಮಾಡಿ ಆಮೇಲೆ ಮಾಡ್ತೀನಿ. ನಿಂದೇನು ಸ್ಪೆಷಲ್ಲು? ಎಲ್ಲರೂ ಒಟ್ಟಿಗೆ ಮಾಡ್ತಿದ್ದೀವಿ, ಬಾ. ಅಲ್ಲಿ ನಿಮಗೆ ಜಾಗ ಇಲ್ಲ, ನೀವು ಮಾಡಿ ಆಮೇಲೆ ಮಾಡ್ತೀನಿ. ಯಾರದು? ಬನ್ನಿ, ಪರವಾಗಿಲ್ಲ, ಬನ್ನಿ ಒಳಕ್ಕೆ. ಅನಿ, ಯಾರು ನೋಡೋ? ನಾನಾ? ನೀವೇ. ನಾವೆಲ್ಲ ಊಟ ಮಾಡ್ತಿದ್ವಾ? ಒಂಚೂರು ಹೋಗಿ ನೋಡಿ. ಏನಂದಿರೋದು? ನನ್ನ ಸ್ವಾಗತ ಮಾಡೋದಕ್ಕೆ ನೀನೇ ಬಂದಿಯಾ? ಯಾರು ಅನಿ? ನೀನಾ? ಹ್ಞೂ ಆಂಟಿ, ನಾನೇ. ಸತ್ಯದೇವ್, ದುಷ್ಯಂತ್.
ನಾನೇ. ಅನುಮಾನನೇ ಬೇಡ, ನನಗೆ ಬಿಡುಗಡೆ ಆಯಿತು. ನಿನ್ನ ಪ್ರೀತಿ ನನ್ನನ್ನು ಬಿಡುಗಡೆ ಮಾಡಿಸ್ತು ಚೈತ್ರ. ಇದನ್ನು ನಿನಗೋಸ್ಕರ ತಂದೆ. ದುಷ್ಯಂತ್, ಐ ಆಮ್ ಹ್ಯಾಪಿ. ನಂಗೆ ನಂಬೋಕೆ ಆಗ್ತಿಲ್ಲ. ನನಗನ್ನಿಸ್ತಿತ್ತು ನೀವು ಬಿಡುಗಡೆ ಆಗ್ತೀರಾ ಅಂತ. ನನ್ನ ಊಹೆ ನಿಜ ಆಯಿತು. ನನ್ನ ನಿರೀಕ್ಷೆ ಸುಳ್ಳಾಗಲಿಲ್ಲ. ಇನ್ನು ನಿನ್ನ ಯಾವ ನಿರೀಕ್ಷೆನೂ ಸುಳ್ಳಾಗಲ್ಲ. ನಾನು ಬಂದಾಯ್ತಲ್ಲ. ಹಲೋ ಎವ್ರಿಬಡಿ. ಮೊದಲಿಗೆ ಹೆಡ್ ಆಫ್ ದ ಫ್ಯಾಮಿಲಿ ಅಂಕಲ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ನೀ ಹೇಗಿದ್ದೀಯ? ನಿನ್ನ ನೋಡಿ ತುಂಬ ಸಂತೋಷ ಆಯಿತು. ನಂಗೆ ಗೊತ್ತು ಅಂಕಲ್, ನಿಮಗೆ ತುಂಬ ಖುಷಿಯಾಗಿದೆ ಅಂತ. ನನಗೆ ತುಂಬ ವಿಶ್ವಾಸ ತೋರಿಸಿದಂಥ ಜನ ನೀವು. ಅದಕ್ಕೆ ತಕ್ಷಣ ಬಂದೆ ನಿಮ್ಮನ್ನು ನೋಡೋದಕ್ಕೆ ಅಂತ. ವೆರಿ ನೈಸ್ ಟು ಸಿ ಯು. ಆಂಟಿ, ನೀವು ನನಗೆ ತಾಯಿ ಸಮಾನ. ನನಗೆ ಕೆಲಸ ಕೊಟ್ರಿ, ಕೊನೆಗೆ ನಿಮ್ಮ ಮಗಳ ಜೊತೆ ನನ್ನ ನಿಶ್ಚಿತಾರ್ಥ ಕೂಡ ಮಾಡಿಕೊಟ್ರಿ. ನಾನು ಮರೆಯಲ್ಲ. ಇನ್ನು ಜೀವನ ಹೊಸದಾಗಿ ಶುರು ಆಗಬೇಕಾಗಿದೆ. ಒಳ್ಳೇದಪ್ಪ, ಸಂತೋಷ ಆಯ್ತು. ಮೇಡಮ್ ನಮಸ್ತೆ. ವಿಷಯ ಗೊತ್ತಾಯಿತು, ತುಂಬ ಸಂತೋಷ ಆಯಿತು. ನಿಮ್ಮ ನಿರೀಕ್ಷೆ ಕೈಗೂಡಿದೆ. ನನ್ನ ಗಂಡ ಅಂತ ಯಾವಾಗಲೂ ಹಂಬಲಿಸ್ತಿದ್ರಿ. ಅವ್ರಿಗೆ ನಾನು ಪರಿಚಯ ಮಾಡಿಕೊಡಲ್ವಾ? ಅಫ್ಕೋರ್ಸ್ ದುಷ್ಯಂತ್, ನಿಮಗೆ ಪರಿಚಯ ಮಾಡಿಕೊಡ್ದೆ ಯಾರಿಗೆ ಮಾಡಿಕೊಡ್ಲಿ ಹೇಳಿ. ಅದಿ ಇವ್ರು ದುಷ್ಯಂತ್, ನಮ್ಮ ಫ್ಯಾಮಿಲಿ ಫ್ರೆಂಡ್. ಎಲ್ಲದಕ್ಕಿಂತ ಹೆಚ್ಚಾಗಿ ಜಾನು ಕ್ಲೋಸ್ ಫ್ರೆಂಡ್. ಚೈತ್ರ ಮತ್ತು ದುಷ್ಯಂತ್ ಇಷ್ಟಪಟ್ಟಿದ್ರು. ಇವ್ರ ಎಂಗೇಜ್ಮೆಂಟ್ ಕೂಡ ಆಗಿದೆ. ಓ ಐ ಸಿ. ಹಲೋ ದುಷ್ಯ. ಹಲೋ. ಏನು ಸೆಲೆಬ್ರಿಟಿನ ಇಂಟ್ರೊಡ್ಯೂಸ್ ಮಾಡ್ದಾಗ ಮಾಡ್ತಿದ್ದೀರಿ? ನಿಮಗೆಲ್ಲ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಎಲ್ಲಿಂದ ಬಂದಿದ್ದಾನೆ ಅದು ನೋಡಬಾರ್ದಾ? ಜೈಲಿಂದ ಬಂದಿದ್ದೀನಿ. ಮಾಡದಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಬರ್ತಾ ಇದ್ದೀನಿ. ಪಾಸ್ಟ್ ಇಸ್ ಪಾಸ್ಟ್. ಇನ್ನು ಮುಂದೆ ನಾನು ಹೇಗಿರ್ತೀನಿ ಅದು ಮುಖ್ಯ. ನೀವೆಲ್ಲರೂ ಅದೇ ಆಟಿಟ್ಯೂಡಿಂದ ನೋಡ್ತೀರಾ ಅಂತ ಭಾವಿಸ್ತೀನಿ. ಯಾಕೆ ಅಂಕಲ್ ಸುಮ್ಮನಿದ್ದೀರಾ? ನನ್ನ ಸ್ಪೀಕರ್ಸ್ ಅಲ್ವಾ? ನಾನು ಜೈಲಿಗೆ ಹೋಗಿ ಬಂದೆ ಅಂತನಾ? ಇಲ್ಲಪ್ಪ, ನೀನು ಯಾವತ್ತಿದ್ರೂ ನನಗೆ ಮುಂಚಿನ ದುಷ್ಯ ಅಂತಾನೆ. ಥ್ಯಾಂಕ್ ಯು ಅಂಕಲ್. ಹೇಗಿದೆಯಾ ದುಷ್ಯಂತ್? ಇನ್ನು ಮುಂದೆ ಚೆನ್ನಾಗೇ ಇರ್ತೀನಿ ಜಾನ್ವಿ. ಅಸ್ತ್ರ ನನ್ನ ಕೈಲಿದೆ, ಗೆಲ್ಲೋದು ನಾನೇ. ನೀನು ಹೇಗಿದ್ಯಾ ಜಾನ್ವಿ? ನಾನು ಚೆನ್ನಾಗಿದ್ದೀನಿ. ಜಾನು, ಏನು ಪುರಾಣ ಕೇಳ್ತಿದ್ಯಾ? ಹೋಗ್ಬಿಟ್ಟು ರೆಡಿ ಮಾಡು. ಅಲ್ಲ ನೀ ಹೋಗು ಅಂದೆ. ಅಣ್ಣ, ನಿನ್ನ ಜೊತೆ ಮಾತಾಡ್ಬೇಕಪ್ಪ. ಬಾ ದುಷ್ಯಂತ್ ಪ್ರಮಾಣ. ಇಲ್ಲ ಅಂಕಲ್, ಪರವಾಗಿಲ್ಲ. ಅದು ಚೈತ್ರ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ವಿತ್ ಯೋರ್ ಪರ್ಮಿಷನ್. ಸರಿಯಪ್ಪ. ದುಷ್ಯಂತ್, ನಂಗೆ ನಂಬೋಕೆ ಆಗ್ತಿಲ್ಲ. ಐ ಆಮ್ ವೆರಿ ಹ್ಯಾಪಿ. ಜೈಲಲ್ಲಿ 4 ಗೋಡೆಗಳ ಮಧ್ಯೆ ಕೂತು ಇಂಥದ್ದೊಂದು ದಿನ ಬರಲಿ ಅಂತ ಕಾತರದಿಂದ ಹಂಬಲಿಸ್ದೆ. ಇವತ್ತು ನನ್ನ ಕನಸು ನನಸಾಗಿದೆ. ನನ್ನ ಕನಸು ನನಸಾಗಿದೆ ದುಷ್ಯಂತ್. ಇಷ್ಟು ದಿನ ನಾನೊಬ್ಬಳೇ ಪರಿತಪಿಸಿದ್ದು ನನಗೆ ಮಾತ್ರ ಗೊತ್ತು.
ನಾನು ನಿನಗೋಸ್ಕರ ಪರಿತಪಿಸಿದ್ದು ಜೈಲಲ್ಲಿರೋ ಗೋಡೆಗಳಿಗೂ ಗೊತ್ತು. ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ. ಆದರೆ ಆ ದೇವರು ನನ್ನ ಭಾಗಕ್ಕಿದ್ದಾನೆ. ನನ್ನ ತಪ್ಪಿಲ್ಲ ಅಂತ ಪ್ರೂವ್ ಆಯಿತು. ನನ್ನ ಅರ್ಥ ಎಲ್ರಿಗೂ ಇಷ್ಟ ಆಯಿತು. ನನ್ನನ್ನು ಬಿಡುಗಡೆ ಮಾಡಿದ್ರು. ಈಗ ನಿನ್ನ ಮುಂದೆ ಇದ್ದೀನಿ. ದುಷ್ಯಂತ್, ಇನ್ಯಾವತ್ತೂ ನನ್ನನ್ನು ಬಿಟ್ಟು ಹೋಗಬೇಡಿ. ನನ್ನ ಕೈಯಲ್ಲಿ ನಿಮ್ಮನ್ನು ಬಿಟ್ಟಿರೋಕ್ಕೆ ಸಾಧ್ಯ ಇಲ್ಲ. ಯಾವತ್ತೂ ನನ್ನ ಜೊತೆ ಇದ್ಬಿಡಿ. ಇನ್ನು ನಿನ್ನನ್ನು ಬಿಟ್ಟು ಹೋದರೆ ನನ್ನಂಥ ಮೂರ್ಖ ಇನ್ನೊಬ್ಬರಲ್ಲ. ಅದಕ್ಕೆ ಒಂದೊಂದು ಕ್ಷಣನೂ ತಡ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಅಂದರೆ ನಾವಿಬ್ಬರು ದೂರ ಇದ್ರೆ ತಾನೇ ಜನ ನಮ್ಮನ್ನು ದೂರ ಮಾಡೋದಕ್ಕೆ ನೋಡೋದು. ಹೌದು. ಅದಕ್ಕೆ ಆದಷ್ಟು ಬೇಗ ನಾವಿಬ್ಬರು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ದುಷ್ಯಂತ್, ಹೌದು ಚೈತ್ರ, ತಕ್ಷಣ ನಾವಿಬ್ಬರು ಮದುವೆ ಆಗಬೇಕು. ಒಂದು ಕ್ಷಣನೂ ದೂರ ಇರಬಾರ್ದು. ಮುಂದಿನ ಸಲ ನಿಮ್ಮ ಮನೆಗೆ ಬಂದಾಗ ನಿಮ್ಮ ತಂದೆ ಹತ್ರ ಮದುವೆ ವಿಷಯನ ಪ್ರಸ್ತಾಪ ಮಾಡ್ತೀನಿ. ನಮ್ಮಿಬ್ಬರು ಮದುವೆನ ಮಾಡಿಕೊಡಿ ಅಂತ ಕೇಳ್ತೀನಿ. ಅವರದಕ್ಕೆ ಇಲ್ಲ ಅಂತ ಹೇಳಲ್ಲ. ಈಗಾಗಲೇ ನಮ್ಮಿಬ್ಬರು ನಿಶ್ಚಿತಾರ್ಥ ಆಗಿದೆ. ನಿಮ್ಮ ತಂದೆ ತಾಯಿನೇ ಮುಂದೆ ನಿಂತು ಅದನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಮದುವೆ ಆಗೋದೊಂದೇ ಬಾಕಿ. ದುಷ್ಯಂತ್, ಆದರೆ ನೀನು ತಲೆ ಕೆಡಿಸ್ಕೋಬೇಡ ಚೈತ್ರ. ಇನ್ನು ಯಾವ ಶಕ್ತಿನೂ ನಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದ್ರೂ ಒಟ್ಟಿಗೆ, ಸತ್ರು ಒಟ್ಟಿಗೆ. ಸರಿ ದುಷ್ಯಂತ್, ಆದಷ್ಟು ಬೇಗ ನನ್ನ ತಂದೆ ಹತ್ರ ಮಾತಾಡಿ ನನ್ನನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ. ಶ್ಯೂರ್, ಡೋಂಟ್ ವರಿ.